ಇನ್ನೊಂದು 10-12 ಕಿಲೋಮೀಟ್ರ್ ಇದೆ ತಾಂಗ್ಲಾಂಗ್ಲ 11. ಇದು ಕೂಡ ಎತ್ತರವಾದ ಒಂದು ಪಾಸು. ನನ್ನ ಪ್ರಕಾರ 17,000. ಕಾರ್ದುಂಗ್ಲ 17, ತಾಂಗ್ಲುಂಗ್ಲ 16,000 ಚೇಂಜ್ ಇರಬೇಕು ಮೋಸ್ಟ್ಲಿ. ಇದು ಗಾಡಿ ಅಂತೂ ಫ್ಯೂಯಲ್ ಬರ್ನ್ ಮಾಡೋಕೆ ಆಯ್ತಾನೆ ಇಲ್ಲ. ಆಮೇಲೆ ಫ್ಯೂಯಲ್ ಎಕ್ಸ್ ಪ್ರೋ ಇಲ್ಲಿಗೆ ಸ್ವಲ್ಪ ಕೆಲ್ಸಕ್ಕೆ ಬಂತು ನೋಡಿ. ಆ್ಯಕ್ಚುಲಾಗಿ ನಾರ್ಮಲಾಗೂ ಕೂಡ ಓಡುತ್ತೆ ಗಾಡಿ, ಇಲ್ಲಿ ಓಡಲ್ಲ ಅಂತ ಏನಿಲ್ಲ, ಬಟ್ ಇಷ್ಟು ಸ್ಮೂತಾಗಿ ಓಡೋದಿಲ್ಲ. ಮ್ಯಾಪ್ 1ಗೆ ಇಟ್ಕೊಂಡಿದ್ದೀನಿ, ಈಗ ಸ್ಮೂತಾಗಿ ಹೋಗ್ತಾ ಇದೆ. ಮಾಮೂಲಿ ಗೇರ್ ಅಂದರೆ ಸ್ವಲ್ಪ ಎಕ್ಸಲೇಟರ್ ಜಾಸ್ತಿ ಕೊಡಬೇಕಾಗ್ತಾ ಇದೆ, ಬಟ್ ಹೋಗ್ತಾ ಇದೆ. ಎಲ್ಲೂ ಸ್ಟ್ರಗಲ್ ಮಾಡ್ತಾ ಇಲ್ಲ ಗಾಡಿ ಹೋಗೋದಕ್ಕೆ. ಸಖತ್ತಾಗಿ ಕಾಣ್ತಾ ಇದೆ ನನಗೆ. ಉಸಿರಾಡೋದಕ್ಕೆ ಒಂಚೂರು ಎಳಿಬೇಕು ಒಳಗಡೆಗೆ. ಅದ್ರ ಜೊತೆಗೆ ಕಿವಿ ಒಳಗಡೆ ಟಪ್ ಟಪ್ ಅಂತ ಏನೋ ಸೌಂಡ್ ಬರ್ತಾ ಇದೆ. ಓ ಅಣ್ಣ ಇಲ್ಲಿ ಯಾರೋ ಕೆಳಗೆ ಬಿಟ್ಟವ್ ನಾಲೆ. ಅಣ್ಣಂಗೆಲ್ಲ ಫುಲ್ ಬ್ಯಾಗ್ ಬಂದಿರ್ತದೆ ಕೆಳಗಡೆ ಹೋಗಿರೋದು ಗಾಡಿ. ಆದರೂ ನಿಂತಿದೆಯಲ್ಲ ಅಲ್ಲೇ, ಹೌದು ಅವ್ರ ಪುಣ್ಯ. ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋ ಒಂದು ಸಮಾಧಾನ ಇಲ್ಲ. ಈ ಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು ತುಂಬ ಇದೆ. ನಾವು ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಕನ್ನಡದವರು ಅವರಿಬ್ಬರೂ ತುಂಬ ಚೆನ್ನಾಗಿ ಮಾತಾಡಿದ್ರು. ನೈಟು ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಆಕ್ಸಿಜನ್ ಲೆವೆಲ್ಲು 40, 42, 45 ತೋರಿಸ್ತೈತೆ ಅಂತ ಅಂದಾಗ ಅದನ್ನೆಲ್ಲ ನೋಡೋಕೆ ಹೋಗಬೇಡಿ. ಅದೆಲ್ಲ ಸುಮ್ಮನೆ ನೀವು ನೋಡಿ ಪ್ಯಾನಿಕ್ ಆಗ್ತೀರಾ. ಜಸ್ಟು ವಿಕ್ಸ್ ತಗೊಳ್ಳಿ, ಕಿವಿ ಕೆಳಗಡೆ, ಮೂಗು ಮೇಲ್ಗಡೆ, ಕತ್ತತ್ರ ಎಲ್ಲ ಚೆನ್ನಾಗಿ ಹಚ್ಕೊಂಡು ಡೀಪ್ ಬ್ರೀತ್ ಮಾಡಿ, ದೀರ್ಘ ಉಸಿರಾಟ ಅಷ್ಟೇ. ಇದನ್ನು ಮಾಡು ಅಂತ ಹೇಳಿದ್ರು, ಮಾಡಿದೆ. ಒಂಥರ ಇಮ್ಮಿಡಿಯೇಟು ಒಂದು 2 ಮಿನಿಟ್ಸಲ್ಲೇ ರಿಲೀಫ್ ಕೂಡ ಸಿಕ್ತು ನನಗೆ. ಅದಾದಮೇಲೆ ಇರಲಿ ಒಂದು ಯಾವುದಕ್ಕೂ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಟ್ಯಾಬ್ಲೆಟ್ ತೊಗೊಂಡು, ಡೈಮಾಕ್ಸ್ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು, ಒಂದು ತೊಗೊಂಡು ಬಂದೆ. ಆ್ಯಕ್ಚುಲಿ ಅಲ್ಲಿ ಒಳಗಡೆ ಮಿಲ್ಟ್ರಿ ಬೇಸಲ್ಲಿ ಹೋಗಿ ನಾವು ತೊಗೊಂಡಿದ್ದು ಟ್ರೀಟ್ಮೆಂಟು ಮತ್ತು ಈ ಮಾತ್ರೆಗಳನ್ನೆಲ್ಲ. ನನ್ನ ಜೊತೆ ಬಂದವ್ರಿಗೆ ಫುಲ್ಲು ವಾಮಿಟ್, ಅಂದರೆ ಏನು ಒಂದೇ ಒಂದು ಗುಟ್ಕ್ ನೀರು ಕುಡಿದ್ರು ಈಗಲೇ ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಾಮಿಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಅವ್ರದ್ದು ಏನು ಅನ್ಸಕ್ಕೆ ಮಾಡಿದ್ರೆ ಬಾಡಿ ಫುಲ್ ಡಿಹೈಡ್ರೇಟ್ ಆಗೋಗ್ಬಿಟ್ಟಿತ್ತು. ಅವ್ರಿಗೆ ಮಾತ್ರ ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಕೊಟ್ಟಿದ್ರು. ಸೊ ಟ್ರೀಟ್ಮೆಂಟ್ ಎಲ್ಲ ಅಲ್ಲೇ ಆಗಿದ್ದಲ್ವ, ಅಲ್ಲಿ ಒಳಗಡೆ ವೀಡಿಯೋ ರೆಕಾರ್ಡಿಂಗ್ ಮಾಡುವಂತಿರಲಿಲ್ಲ. ಅಲ್ಲಿ ಯಾವುದೋ ಕೆಳಗಡೆ ಗಾಡಿ ಬಿದ್ದಿದೆ ನೋಡಿ, ಆ ಕಡೆ ಹೋದಾಗ ತೋರಿಸ್ತೀನಿ ರೀ. ಅವ್ರು ಹೆಂಗೆ ನಮ್ಮನ್ನ ಟ್ರೀಟ್ ಮಾಡಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮಾತ್ರ ಫ್ರೀ ಟ್ರೀಟ್ಮೆಂಟು, ಯಾರು ₹1 ದುಡ್ಡು ತೊಗೊಳ್ಳಿಲ್ಲ. ಬಟ್ ತುಂಬ ಚೆನ್ನಾಗಿ, ಆ್ಯಕ್ಚುಲಿ ನಾವು ₹1000 ಕೊಟ್ಬಿಟ್ಟು ಹೋಗ್ತೀವಿ ಚೆಕಪ್ ಮಾಡಿಸ್ತೀವಲ್ವ, ಅವ್ರ ಥರನೇ ಅವ್ರಿಗಿಂತ ಚೆನ್ನಾಗೇ ಅಂದ್ಕೊಳ್ಳಿ, ಅವ್ರಿಗಿಂತ ಚೆನ್ನಾಗೇ ಟ್ರೀಟ್ಮೆಂಟ್ ಕೊಟ್ಟರು ನಮಗೆ. ಇಲ್ಲಿಂದ ಕಾಣಿಸ್ತಾ ಇಲ್ಲ ಬಿದ್ದಿರೋದು, ಲಾರಿ ಬಿದ್ದೋಗಿತ್ತು ಒಳಗಡೆ ಒಂದು ಅಲ್ಲಿಂದ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಕಡೆಯಿಂದ ಒಂದು ಸೆಲ್ಯೂಟು ನಮ್ಮ ಆರ್ಮಿ ಅವ್ರಿಗೆ. ಮೇಲೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ತೀನಿ. ವಾವ್, ಅಲ್ಲಿ ನೋಡಿ ಏನು ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲ ಫಾಗಿದೆ.
ಬಟ್ ಆ ಒಂದು ಬೆಟ್ಟ ಮಾತ್ರ ಮೋಡದೊಳಗಡೆ ಮುಚ್ಕೊಬಿಟ್ಟಿದೆ, ಅಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇದು ನೀರು ಹೆಂಗಾಗೋಗಿದೆ. ಕೈಯೆಲ್ಲ ಗ್ಲೌಸ್ ಹಾಕಿದ್ರು ಫ್ರೀಸ್ ಆಗ್ತಾ ಇದೆ. ಇಳಿತೀಯಾ? You have reached Tanglangla. ತಾಂಗ್ಲಾಂಗ್ಲಾ ನೋಡು, ವಿಡಿಯೋ ಸುಸ್ತಾಗ್ತಾಯ್ತಾ? ವಿಡಿಯೋ ರೆಕಾರ್ಡ್ ಆಗ್ತೈತೆ. ಬಾ ಇಲ್ಲಿ. ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಅಯ್ಯಪ್ಪ, 5 ನಿಮಿಷ ಇರ್ಬೋದು. ಅದಾದಮೇಲೆ ಮೂಗಿಂದ ಎಲ್ಲ ನೀರು ಬರ್ತಾ ಇದೆ. ಬರೋ ನೀರು ಹಂಗೆ ಫ್ರೀಸ್ ಆಗ್ತಾ ಇದೆ ಮೀಸೆ ಮೇಲೆ. ಅಯ್ಯಪ್ಪ, ಗುರು, ಇದು ತಾಂಗ್ಲಾಂಗ್ಲಾ ಅಂತ. ಅಲ್ಲೆಲ್ಲ ಐಸ್ ಆಗಿದೆ ನೋಡಿ ಮೇಲೆ, ಅದೆಲ್ಲ ಬಂದು ಕರಗಿ ಇಲ್ಲಿ ಫ್ರೀಸ್ ಆಗಿದೆ. ಇಲ್ಲಿ ಫ್ರೀಸ್ ಆಗಿರೋದು ಮತ್ತೆ ಕರಗಿ ಇಲ್ಲಿ ನೀರಾಗಿ ರೋಡ್ನೆಲ್ಲ ಹಾಳು ಮಾಡಿದೆ. ಆದರೂ ಮಜಾ ಇದೆ. ಗಂಟ್ಲೆಲ್ಲ ಒಣಗೋಗಿತ್ತು. ಸ್ವಲ್ಪ ನೀರು ಕುಡಿಬೇಕು. ಅಲ್ಲಿ ನೋಡಿ, ಐಸಲ್ಲ ಹೆಂಗೆ ಕರ್ಕೊಂಡು ಬಂದು ರೋಡ್ ಮೇಲೆ ಬರ್ತಾ ಇರೋದು ಅದು. ಈಗ ಅದೇ ರೋಡ್ಗೆ ಹೋಯ್ತೀವಿ ನಾವು. ನೋಡಿ, ಅದಕ್ಕೆ ಯಾವುದೋ ಗಾಡಿಗಳಿಂದ ಹೋಗೋದಕ್ಕೆ ಭಯ ಆಗುತ್ತೆ. ಲಾಸ್ಟ್ ಟೈಮ್ ಈ ಥರ ಹೋಗೇನೆ ಬಿದ್ದಿದ್ದು. ಅವನು ಬ್ರೇಕ್ ಹೊಡೆದ, ನಾನು ಬ್ರೇಕ್ ಹೊಡೆದೆ. ಮುಂದೆಗಡೆ ಬ್ರೇಕ್ ಹೊಡೆದ ತಕ್ಷಣ ಚಕ್ರ ಲಾಕ್ ಆಯ್ತಲ್ಲ, ಹಿಂದೆಗಡೆ ತೂಕ ಇದ್ವಲ್ಲ, ಗಾಡಿ ಹಿಂದೆ ಎಳ್ಕೊಂಬಂದ್ಬಿಡ್ತು. ನೋಡ್ಗುರು, ಇದು ಬೀಳುತ್ತೀನಿ ಏನು ಸ್ವಲ್ಪ ಹೊತ್ತು. ಅಲ್ಲೇ ತುಂಬಿ ಈ ಕಡೆ ಭಾರ ಆಗಿದೆ.
ಅಯ್ಯಪ್ಪ. ನಾಳೆ ರೈಡ್ಗೆ ಇದನ್ನು ಬಿಚ್ಚಾಕ್ಬೇಕು ಫಸ್ಟು. ರೋಡೇ ಕರೆಕ್ಟಾಗಿ ಕಾಣ್ತಾ ಇಲ್ಲ ಇಲ್ಲಿಂದ. ನಾವು ಬೆಟ್ಟದ ಮೇಲಿಂದ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಆ ಬೆಟ್ಟದ ಮೇಲಿಂದ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇಳಿದು ಅದೇ ಯಾವುದಿದು ಇವಾಗ ಬಂದ್ವಲ್ಲಪ್ಪ, ತಾಂಗ್ಲಾಂಗ್ಲಾ ಪಾಸ್ ಅದು ಬೆಟ್ಟ. ಅದ್ರ ಮೇಲ್ಗಡೆ ಸ್ನೋಫಾಲ್ ಆಗ್ತಿದೆ. ಇಳಿ ಇಳಿ ಅಂತ ಅಂದ್ಬಿಟ್ಟು ನಾನು ಬೇಗ ಬಂದ್ಬಿಟ್ವಲ್ಲ, ಅದೇ ಸ್ನೋಫಾಲ್ ಆಗ್ತಿದೆ ನೋಡಿ. ನೋಡ್ಗುರು, ಇವರು ಸೈಕಲ್ ಬಂದವ್ರೆ. ಯಪ್ಪ, ನಾವು ನಿಂತ್ಕೊಂಡು ಓಡಾಡೋಕ್ಕೆ ಬೆತ್ಬಿಟ್ಟು ಕೆಳಗಡೆ ಇಳಿಸ್ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೇ ಆಯ್ತಾ ಇಲ್ಲ ನಮ್ಮ ಕೈನಲ್ಲಿ. ಅವ್ರು ಯಾರೋ ಏಕಾಏಕಿ ಸೈಕಲಲ್ಲಿ ಬಂದವ್ರೆ. ಅಪ್ರಿಷಿಯೇಟ್ ಮಾಡ್ಬೇಕಿಂತವ್ರಿಗೆಲ್ಲ ನಾವು. ಅಲ್ಲಿ ನೋಡಿ, ಮಧ್ಯದಲ್ಲಿ ಬಿಸಿಲು, ಈ ಕಡೆ ನೆರಳು, ಅದ್ರ ಹಿಂದೆಗಡೆ ಇರೋದ್ರ ಮೇಲೆ ಮಂಜು. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲಿಂದ ಲೇಗೆ ಕರೆಕ್ಟಾಗಿ 100 ಕಿಲೋಮೀಟ್ರ್ ಅಂತೆ. ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಗೊತ್ತಾ? ನಾನೀಗ ಕತ್ಲೆ ಆಗೋಗ್ಬಿಟ್ರೆ ನಾನು ಬರೀ ಗಾಡಿ ಲೈಟಲ್ಲೇ ಹೋಗ್ಬೇಕಿದಲ್ಲ. ಅದಕ್ಕೆ ಬೆಳಕಿರ್ಬೇಕಾದ್ರೆ ಎಷ್ಟು ಹೋಗುತ್ತೋ ಅಷ್ಟು ಫುಲ್ ಮಾಡಿಬಿಟ್ರೆ ಈ ರೋಡಲ್ಲಿ ಇಷ್ಟು ಫಾಸ್ಟಾಗಿ ಹೋಗೋಕ್ಕಾಗಲ್ವಲ್ಲ, ಸ್ಲೋವಾಗಿ ಹೋಗ್ಬೇಕು. ನಮ್ಮನ್ನ ಕಾಯ್ಕೊಂಡು ಯಾರು ಬರ್ತಾರೆ ಆಮೇಲೆ? ಆದರೆ ಗಾಡಿಯಲ್ಲಿ ಪೆಟ್ರೋಲ್ ರೇಂಜ್ ಕಮ್ಮಿ ಐತೆ, ಬಟ್ ತಲುಪುತ್ತೆ ಆರಾಮಾಗಿ, ಅದರಲ್ಲೇನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಹೊಡಿತಾ ಇದ್ದೀನಿ. ಕತ್ಲೆ ಆಗಿಬಿಟ್ರೆ ಕೋಲ್ಡ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಗಾಳಿನೂ ಜಾಸ್ತಿ ಆಗಿಬಿಡುತ್ತೆ. ಅದಾದಮೇಲೆ ರೋಡಲ್ಲಿ ಲೈಟ್ ಬೇರೆ ಇಲ್ವಲ್ಲ. ನನ್ನ ಗಾಡಿಗೆ ಹಾಕಿ ಆಕ್ಸಿಲರಿ ಲೈಟು ಮತ್ತು ನನ್ನ ಗಾಡಿ ಲೈಟಲ್ಲೇ ಹೋಗ್ಬೇಕು ಫುಲ್ಲು. ಆಗ 20-30 ಹೋಗ್ತೀವಿ. ಅದಕ್ಕೆ ಈಗಲೇ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗಿ ಹೋಗ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅಂತ ಫಾಸ್ಟಾಗಿ ಹೋಗ್ತಾ ಇರೋದು. ಓಕೆ, ಅಲ್ಲಿ ನೋಡ್ರಿ, ಸೂರ್ಯ, ಮಂಜಿನ ಬೆಟ್ಟಗಳು, ಇಲ್ಲಿ ಮಣ್ಣಿನ ಬೆಟ್ಟಗಳು, ಸಾಕದಾಗಿ ಕಾಣಿಸ್ತಾ ಇದೆ. ಸಖತ್ತಾಗಿ ಕಾಣ್ತಾ ಇದೆಯಲ್ಲ. ಈ ವ್ಯೂ ಒಂದು ಹಾಳು ಮಾಡ್ತಾ ಇದೆ. ಹೋಗಿ ಬಿಚ್ಚಾಕ್ತೀನಿ ತಾಳಿ. ಚೆನ್ನಾಗಿದೆ ಅಲ್ಲ ಮನೆಗಳು. ವಿಲೇಜ್ ಗಯಾ, ವೆಲ್ಕಮ್ ಟು ವಿಲೇಜ್ ಗಯಾ. ಇಲ್ಲಿ ನೋಡಿ ಹೆಂಗೆ ಕಟ್ಟಿದ್ದಾರೆ ಅವರು. ಸ್ಟೆಪ್ಗೆ ಹೆಂಗೆ ಹೋಗ್ತಾರೆ ಗೊತ್ತಿಲ್ಲ ಅಲ್ಲಿಗೆ. ಗಯಾ ಇಲ್ಲಿ ನೋಡ್ರಿ, ಕೆಂಪು ಮಣ್ಣು. ಇಲ್ಲಿರೋ ಎಲ್ಲ ಬೆಟ್ಟಗಳು ಬರೀ ಮಣ್ಣದೇ ಅನ್ಸುತ್ತಪ್ಪ. ಕಲ್ಲುಗಳಿದೆ ನೋಡಿ, ಈ ಥರ ಕಲ್ಲು ಮಣ್ಣು ಕಲ್ಲು ಮಣ್ಣು ಕಲ್ಲು ಮಣ್ಣು. ಮಣ್ಣೇ ಜಾಸ್ತಿ, ಕಲ್ಲು ಒಂದೊಂದು ಎಲ್ಲೋ. ಅದೇ ಇದೆಲ್ಲ ಅದ್ಯಾವುದು ಇಂಡಿಯಾ ಬಂದ್ಬಿಟ್ಟು ಚೈನಾಗೆ ಡಿಕ್ಕಿ ಹೊಡಿತಲ್ಲ, ಆವಾಗ ಉಟ್ಕೊಂಡಿರೋದಲ್ವಾ. ಡಿಕ್ಕಿ ಹೊಡೆದಾಗ ಕಲ್ಲು ಮಣ್ಣು ಎಲ್ಲ ಸೇರಿಸ್ಕೊಂಡು ಬೆಳ್ಕೊಂಬಿಟ್ಟೈತೆ ಪರ್ವತ. ಆದರೆ ನಮ್ಮ ವೆಸ್ಟರ್ನ್ ಘಾಟ್ಸು ಈ ಕಡೆ ಯಾವುದಿದು ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಆ ಕಡೆ ಆ ಬೆಟ್ಟಗಳೆಲ್ಲ ಇದಕ್ಕಿಂತ ತುಂಬ ಹಳೆ ಬೆಟ್ಟಗಳು.
ಕಂಪ್ಯಾರಿಟಿವ್ಲಿ ಇದೇ ಹೊಸ ಬೆಟ್ಟ. ನೋಡ್ತಾ ಇದ್ರೆ ಒಂಥರ ತಲೆ ಎಲ್ಲ ಗಿರ್ರ ಅಂತ ಇದೆ. ಇದನ್ನೆಲ್ಲ ಅಷ್ಟು ದೊಡ್ಡದಾಗಿದೆಯಲ್ಲ ದೈತ್ಯವಾದ ಪರ್ವತಗಳು. ಈಗ ಸಮಯ 7:20 ನೋಡಿ ಹೆಂಗಿದೆ. ಇನ್ನೊಂದು 40 ಕಿಲೋಮೀಟರ್ಸ್ ಏನೋ ಇದೆ ಲೇ ಸಿಟಿಗೆ. ಇವತ್ತು ಹೋಗಿ ಲೇ ಸಿಟಿಯಲ್ಲಿ ಸ್ಟೇ ಆಗೋದು. ಇನ್ನೇನು ಕತ್ಲೆ ಆಯ್ತಾ ಬಂತು. ನಾವು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಹೋಗಿ ರೂಮ್ ಮುಟ್ತೀವಿ. ಕತ್ಲೆ ಆಯಿತು, ಇನ್ನೇನು ವೀಡಿಯೋ ಮಾಡೋಕ್ಕಾಗೋದಿಲ್ಲ.